ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಪ್ರಫುಲ್ ಶಿವಶಂಕರ ಹಂಜಿ ಇವರ ಜೀವನದ ಹೋರಾಟದ ಬದುಕನ್ನು ಒಂದು ಬಾರಿ ಹಿಂತಿರುಗಿ ನೋಡಿಕೊಂಡು ಬರೋಣ ಬನ್ನಿ. ಪ್ರಫುಲ್ ಶಿವಶಂಕರ ಹಂಜಿ ಅವರ ಸಂತೋಷದ ಕೀಲಿಯಲ್ಲಿ ಸಂತೋಷವನ್ನು ಪಡೆದುಕೊಂಡ ಯುವ ನಾಯಕ. ಹೌದು, ನೀವು ಮಾಡ್ತಾ ಇರೋದನ್ನು ನೀವು ಪ್ರೀತಿಸಿದರೆ ಯಶಸ್ವಿ ಆಗ್ತೀರಿ. ಇವರ ಬದುಕಿನಲ್ಲಿ ಕೂಡ ಆಗಿದ್ದದೆ. ಇವರು ಬದುಕಿನಲ್ಲಿ ತಿಳಿದುಕೊಂಡವರು ಬಡ ಜನರ ದಾರಿದೀಪವಾದರು. ಆ ಕಾರಣಕ್ಕಾಗಿ ಇವರು ಒಳ್ಳೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು. ಒಳ್ಳೆ ಹೆಜ್ಜೆಯಲ್ಲಿ ಜನರ ಸೇವೆಯನ್ನು ಮಾಡ್ತಾ ತಮ್ಮ ಮನೆಯ ಸೇವೆಯಂತೆಯೇ ಜನರ ಸೇವೆಯನ್ನು ಮಾಡಿದ್ರು. ಅಥಣಿ ತಾಲೂಕಿನ ಸುಟ್ಟಟಿ ಗ್ರಾಮದಲ್ಲಿ ಪುಟ್ಟ ಮಗು ಕೊಳವೆ ಬಾವಿಯಲ್ಲಿ ಚಿಕ್ಕ ಬಾಲಕ ಕಾಲ್ಜಾರಿ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಆ ಗ್ರಾಮಕ್ಕೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿ ವಿಚಾರಿಸಿ ಕೊಳವೆ ಬಾವಿಯಲ್ಲಿ ಬಿದ್ದ ಮಗುವನ್ನು ಅದರ ಅಂದುಕೊಂಡಂಗೆ ಆ ತಂದೆ ತಾಯಿ ಕಣ್ಣೀರು ನೋಡಿ ಅದೇ ಸಂದರ್ಭದಲ್ಲಿ ಒಂದು ಕಣ್ಣೀರಿಗೆ ಕರಗಿ ತಮ್ಮ ಜೇಬಿನಿಂದ ಖರ್ಚು ಮಾಡಿ ಆ ಸುರಂಗದ ಮಾರ್ಗವನ್ನು ಹುಡುಕಿಕೊಳ್ಳಲು ಹಿಟಾಚಿ JCBಯನ್ನು ಕರೆದುಕೊಂಡು ಬಂದು, ಅದೇ ರೀತಿ ಮಣ್ಣು ತೆಗೆಯುವ JCBಯನ್ನು ತೆಗೆದುಕೊಂಡು ಬಂದು, ಜೊತೆಗೆ ಅಗ್ನಿಶಾಮಕ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಹಗಲು ರಾತ್ರಿ ಅನ್ನದೆ ನಿದ್ದೆ ಊಟವನ್ನು ಬಿಟ್ಟು ಶ್ರಮಪಟ್ಟು ಆ ಮಗುವನ್ನು ಜೀವಂತವಾಗಿ ಹೊರತೆಗೆಯಲು ಯಶಸ್ವಿಯನ್ನು ಕಂಡವರು. ಯಶಸ್ವಿ ಕಂಡ ಮೇಲೆ ಅಥಣಿ ತಾಲೂಕಿನ ಅಧಿಕಾರಿಗಳು ಮತ್ತು ಕುಟುಂಬದವರು, ಅಲ್ಲಿರುವ ಗ್ರಾಮದ ಜನರು ಇವರಿಗೆ ಕರ್ಣದಾತ ಎನ್ನುವಂಥ ಹೆಸರನ್ನು ಕೂಡ ನೀಡಿದರು. ನೀವು ಚಿಂತೆ ಒಂದು ಸಣ್ಣ ದೇಹವನ್ನು ಸುಟ್ಟರೆ ಚಿಂತೆ ಬದುಕಿರುವ ದೇಹವನ್ನೇ ಸುಡುತ್ತದೆ. ಚಿಂತೆ ಅನ್ನೋದು ತುಂಬಾ ಕೆಟ್ಟ ಸಂಗತಿ. ಯಾಕಂದರೆ ಚಿಂತೆ ಚಿತೆಗೆ ಹೋಗುವವರೆಗೂ ನಮ್ಮನ್ನು ಸುಡ್ತಾ ಹೋಗುತ್ತೆ ಅಂತ ತಿಳಿದುಕೊಂಡವರು ಇವರು. ಇನ್ನು ಕರ್ಮದ ಹೊರೆ ಕೇಳಿಸಿಕೊಳ್ಳಲು ಆತ್ಮ ಹೊಸದೊಂದು ದೇಹದ ಹುಡುಕಾಟ ಅಂಥದೊಂದು ಆರಂಭಗೊಂಡ ಮರು ಜೀವನದ ಪರದಾಟ ಕಾಲದ ಕಾಲಡಿಯಲ್ಲಿ ಸಾಗುವುದು ಎಲ್ಲರ ಬದುಕಿನ ಆಟ ಅನ್ನೋದು ವಿಧಿಯ ಆಟ ಬಲ್ಲವರು ಯಾರು ಇದನ್ನು ತಿಳಿದುಕೊಳ್ಳಲು ತುಂಬ ಸಮಯವನ್ನು ತಗೊಳ್ಳೋದಿಲ್ಲ. ಇವರ ಜೀವನದಲ್ಲಿ ಚಿಕ್ಕ ಸಮಯದಲ್ಲಿ ಮೊದಲೇ ತಿಳಿದುಕೊಂಡು ಮಾರ್ಗ ಹುಡುಕಿಕೊಂಡವರು. ಹಾಗೆ ಅಥಣಿ ತಾಲೂಕಿನಲ್ಲಿ ಹಿಂದೆ ಒಂದು ಬಾರಿ ಹಂದಿ ಜ್ವರ, ಚಿಕನ್ ಗುನ್ಯಾ, ನ್ಯೂಮೋನಿಯಾ ಎಷ್ಟೋ ಮಕ್ಕಳಿಗೆ ಬಂದ ಸಂದರ್ಭದಲ್ಲಿ ಕೆಮಿಕಲ್ ಮೂಲದಿಂದ ತಮ್ಮ ಸ್ವಂತ ಖರ್ಚಿನಿಂದ ತಾಲೂಕು ಕನ್ನಡ ಶಾಲೆಗಳಲ್ಲಿ ಕೆಮಿಕಲ್ ಮೂಲದಿಂದ ಸಿಕ್ಸರ್ ಸಿದ್ದೂರಂತೆ ಹೊಡೆದಂತೆ ಎಲ್ಲ ರೋಗವನ್ನು ಮಾಯವಾಗಿಸಲು ಇವರು ಶ್ರಮವನ್ನು ಪಟ್ಟರು. ವಿಷಯಗಳನ್ನು ನೋಡಿಕೊಂಡಾಗ ಆ ಕರ್ಣನಂದೆ ನೀದಾನಿಯಾದ, ಇನ್ನೊಂದು ಜೀವಕ್ಕೆ ನೀ ತ್ಯಾಗಿ ಆಯ್ದೆ ಅನ್ನುವಂಥ ಹಾಡು ಕೂಡ ನೆನಪಿಗೆ ಬರುತ್ತೆ. ಇನ್ನು ಸಾವು ಎಂಬುದು ಸ್ವಲ್ಪ ತಡವಾದರೂ ಆದರೆ ಬಡವ ಶ್ರೀಮಂತ ಜಾತಿ ಧರ್ಮ ಮೇಲು ಕೀಳು ಎನ್ನೋದು ಎಲ್ಲರಿಗೂ ಒಂದಲ್ಲ ಒಂದಿನ ಸಾವು ಬಂದೇ ಬರುತ್ತೆ. ಅದು ಕಣ್ಣಿಗೆ ಕಾಣುತ್ತೆ. ಆದರೆ ಯೋಗ ಕಣ್ಣಿಗೆ ಕಾಣೋದಿಲ್ಲ. ಇನ್ನೊಬ್ಬರ ಉನ್ನತಿಯನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲದೆ ಹೋದರೆ ನಿಮ್ಮ ಹಕ್ಕು ನಿಮ್ಮ ಮನವನ್ನು ಘಾಸಿಗೊಳ್ಳುತ್ತದೆ. ಯಾವುದೇ ರೀತಿ ಎಲ್ಲ ಜಾತಿ ನಮ್ಮವರೇ ಅಂತ ತಿಳಿದುಕೊಂಡು ಒಳ್ಳೆಯ ಮಾರ್ಗಕ್ಕೆ ಯಶಸ್ವಿಯಾಗಿ ನಿಂತರೆ ಖಂಡಿತವಾಗಲೂ ಯಶಸ್ವಿ ಸಿಗುತ್ತೆ. ಮನುಷ್ಯನನ್ನು ಕಂಡು ನಮ್ಮನ್ನು ಪ್ರೋತ್ಸಾಹಿಸೋದಕ್ಕಿಂತ ಕಡೆಗಣಿಸೋರು ಜಾಸ್ತಿ, ಹೀಯಾಳಿಸೋರು ಜಾಸ್ತಿ. ಇಂಥ ಒಂದು ಸಕ್ಕರೆಯಲ್ಲಿ ಸಿಹಿ ಇರುವವರೆಗೂ ಇರುವೆಗಳು ಮುತ್ತುತ್ತವೆ, ಮರ ಹಣ್ಣು ಕೊಡುವವರೆಗೂ ಪಕ್ಷಿಗಳು ಬರುತ್ತವೆ, ಮನುಷ್ಯನಲ್ಲಿ ಹಣ ಇರುವವರೆಗೂ ಸಂಬಂಧಿಕರು ಇರ್ತಾರೆ. ಇನ್ನು ಬದುಕಿನಲ್ಲಿ ಎಲ್ಲ ವೀರ ಆಗಿ ಹೋದ ಕೆಲವು ಘಟನೆಗಳು ಕೂಡ ಇವೆ. ಅದರ ಜೀವನದಲ್ಲಿ ಎಂದೂ ಕೂಡ ಇವರು ಸೋಲನ್ನು ಒಪ್ಪಿಕೊಂಡಿಲ್ಲ. ಯಾಕಂದರೆ ಇವರು ಮಹಾಪುರುಷರು ಮತ್ತು ದೇವರಿಗೆ ತಮ್ಮ ಮಾಡುವ ಕಾರ್ಯ ಗೊತ್ತಿದ್ರೆ ಸಾಕು, ಮತ್ತು ಜನರನ್ನು ಮೆಚ್ಚಿಸುವ ಕೆಲಸ ನನಗಾಗಲ್ಲ, ಆ ದೇವರು ಮೇಲೆ ನೋಡ್ತಿರ್ತಾನೆ, ಎಲ್ಲವನ್ನ ಕೂಡ ಗಮನಿಸ್ತಿರ್ತಾನೆ ಎನ್ನುವಂಥ ದೃಷ್ಟಿಕೋನದಿಂದ ಇವರು ಸಮಾಜ ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ತಾಲೂಕಿನಲ್ಲಿ ಮಹಾರೋಗ ಕರೋನಾ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಬಡ ಜನರಿಗೆ ಇವರು ಅನ್ನದಾತರಾಗಿದ್ದರು, ಪ್ರೀತಿಯಿಂದ ಜನರನ್ನು ಕಂಡಿದ್ದರು. ಜೊತೆಗೆ ಎಷ್ಟೋ ಕುಟುಂಬಕ್ಕೆ ದಾರಿದೀಪವಾಗಿದ್ದರು. 2018, 19 ಮತ್ತು 21 ಸಾಲಿನಲ್ಲಿ ಮಹಾಪುರ ಎನ್ನುವಂಥ ಮಳೆಯಲ್ಲಿ ಕೂಡ ಸಾಕಷ್ಟು ಗ್ರಾಮಗಳು ಮುಳುಗಿಕೊಂಡು ಹೋದ ಸಂದರ್ಭದಲ್ಲಿ ಆ ಮುಳುಗಿಕೊಂಡು ಹೋದಂಥ ಗ್ರಾಮಸ್ಥರ ಬೆಂಬಲ ಆಗಿ ನಿಂತರು. ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಮನಸ್ಸುಗಳಿಗೆ ನೆರವಿಗೆ ನಿಂತರು. ಅದೇ ರೀತಿ ಎಷ್ಟೋ ಗಂಜಿ ಕೇಂದ್ರಗಳನ್ನು ತಾವೇ ಸ್ವತಃ ತೆಗೆದು ಅನ್ನದಾತರಾದರು. ಜೊತೆಗೆ ಹೀಗೆ ನಮ್ಮ ಅಥಣಿ ತಾಲೂಕಿನಲ್ಲಿ ಪುಣ್ಯಕ್ಷೇತ್ರದಲ್ಲಿ ಜನಿಸಿ ಇವರು ಜನರ ಬಾಯಿಯಲ್ಲಿ ಹೃದಯದಿಂದ ಪುಣ್ಯವಂತ ಅಂತ ಹೆಸರನ್ನು ಪಡೆದುಕೊಂಡಿದ್ದಾರೆ. ಇವರ ಜೀವನದ ಹೋರಾಟದ ಬದುಕಿನಲ್ಲಿ ಎಂದಿಗೂ ಕೂಡ ಇವರು ನಾನು ಶಾಸಕ, ನಾನು ರಾಜಕಾರಣಿ ಆಗಬೇಕು ಅನ್ನುವಂಥ ಆಸೆಯನ್ನು ಯಾವುದೂ ಕೂಡ ಕಂಡವರಲ್ಲ. ಈ ಮಾತನ್ನು ಎಷ್ಟೋ ಕುಟುಂಬಗಳು ನಮಗೆ ಹೇಳಿಕೊಂಡಿದ್ದಾವೆ.
ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇವರು ನಡೆದು ಬಂದ ದಾರಿ ನೋಡಿದರೆ ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಿದಂತೆ ನಮಗೆ ಭಾಸವಾಗುತ್ತೆ ಅಂತ ಜನರು ಮಾತನಾಡ್ತಿದ್ದಾರೆ. ಅಥಣಿ ತಾಲೂಕಿನಲ್ಲಿ ಪುಣ್ಯಕ್ಷೇತ್ರ, ಪುಣ್ಯವಂತ ಹುಟ್ಟಿಕೊಂಡು ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೇಡಾಗಬಾರ್ದು, ಎಲ್ಲರೂ ದೇವರು ಇವರನ್ನು ಒಳ್ಳೆಯವರಾಗಿ ಇಡಬೇಕು ಎನ್ನುವಂಥದ್ದು ನಮ್ಮ ಒಂದು ಕಳಕಳಿಯಾಗಿದೆ. ಜೊತೆಗೆ ಇವರು ಇಷ್ಟೆಲ್ಲ ಜನಸೇವೆ ಮಾಡ್ತಾ ಇದ್ದಾರೆ, ಇವರು ರಾಜಕೀಯಕ್ಕೆ ಯಾಕೆ ಬರಬಾರ್ದು ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಸಾರ್ವಜನಿಕರ ವಲಯದಲ್ಲಿದೆ. ಇಂತಹ ಸೇವೆಯನ್ನು ಮಾಡುವಂಥವರು ರಾಜಕಾರಣಕ್ಕೆ ಬರಬೇಕು ಎನ್ನುವಂತಹ ಇಂಗಿತವನ್ನು ಅಲ್ಲಿನ ಜನರು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾರು ಯಾರಿಗಾಗಿ ಇಲ್ಲ, ಯಾರು ನೂರು 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 ಬದುಕೋ ದಾರಿ ನೂರು ನೂರು, ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಿಲ್ಲ, ಎಲ್ಲ ಗೊತ್ತು ಅನ್ನೋರಿಲ್ಲ, ಯಾರು ಇಲ್ಲಿ ಮೊದಲೇನಲ್ಲ, ಭೂಮಿ ಮೇಲೆ ದೇವರು ಮೊದಲ, ದೇವರಿಗಿಂತ ನಾವೇ ಮೊದಲ, ಯಾರು ಯಾರು